ಗಂಡ ಗಾಢ ನಿದ್ರೆಗೆ ಜಾರಿದ್ದ. ಗಾಯತ್ರಿಗೆ ಬರೀ ಮಗಳದೇ ಚಿಂತೆಯಾಗಿತ್ತು. ರಾತ್ರಿ 12 ಗಂಟೆಯಾದ್ರೂ ನಿದ್ದೆ ಬರುತ್ತಿಲ್ಲ. ನಮ್ಮ ಕಾವೇರಿ ಹೀಗೆ ಕಾದಳು. ನಾನು ಮುದ್ದು ಮಾಡಿದ್ದು ಹೆಚ್ಚಾಯಿತಾ, ಅಥವಾ ಅವಳು ಚೆನ್ನಾಗಿ ಕಲಿತು ದೊಡ್ಡ ನೌಕರಿ ತೆಗೆದುಕೊಳ್ಳಲಿ ಅಂತ ಯೋಚಿಸಿದ್ದೇ ತಪ್ಪಾಯಿತಾ? ಪಾಪ, ಅವಳೇನು ಡಿಗ್ರಿ ಕಲಿಯುತ್ತೇನೆ ಎಂದು ಹಠ ಮಾಡಿರಲಿಲ್ಲ. ಅವಳಿಗೂ ಕಲಿಯಲು ಪೂರ್ತಿಯಾಗಿ ಮನಸ್ಸಿತ್ತೋ ಇಲ್ಲೋ, ಎಲ್ಲ ನನ್ನಿಂದಲೇ. ಮಗಳು ಚೆನ್ನಾಗಿ ಕಲೀಲಿ ಅಂತ ಗಂಡ ಅತ್ತೆ ವಿರೋಧದ ನಡುವೆಯೂ ಅವಳನ್ನು ಶಹರದಲ್ಲಿ ಡಿಗ್ರಿ ಕಲಿಯಲು ಇಟ್ಟು ಬಂದೆ. ನನ್ನ ಮದುವೆಯಲ್ಲಿ ನನ್ನ ತವರಿನವರು ನನಗೆ ಕೊಟ್ಟಿದ್ದ ಬಂಗಾರವನ್ನೆಲ್ಲ ಅಡವಿಟ್ಟು ಆನಂದನನ್ನು ಒಪ್ಪಿಸಿ ಮಗಳನ್ನು 6 ತಿಂಗಳ ಹಿಂದೆ ಶಹರದಲ್ಲಿ ಒಳ್ಳೆಯ ಕಾಲೇಜಿನಲ್ಲಿ ಸೇರಿಸಿ ಒಳ್ಳೆಯ ಹಾಸ್ಟೆಲಿನ ವ್ಯವಸ್ಥೆ ಮಾಡಿ ಇಟ್ಟು ಬಂದಿದ್ದೆ. ಆಗಾಗ ಅವಳೊಂದಿಗೆ ಮಾತನಾಡಲು ಅನುಕೂಲವಾಗಲೆಂದು ಒಂದು ಒಳ್ಳೆಯ ಫೋನ್ ಕೊಡಿಸಿದ್ದೆ. ನಾನೇನಾದ್ರೂ ಕೆಟ್ಟದ್ದಾಗಲಿ ಅಂತ ಮಾಡಿದ್ನ? ನನಗೇಕೆ ಆನಂದ ಮತ್ತು ಅತ್ತೆ ಸಿಟ್ಟು ಮಾಡುತ್ತಿದ್ದರು? ಅವರು ಹೇಳುತ್ತಿದ್ದರಲ್ಲಿ ಅರ್ಥವಿದೆ. ಅವರ ಮಾತನ್ನು ಕೇಳಿದ್ರೆ ನಾನೇಕೆ ಇವತ್ತು ಈ ಪರಿ ಚಿಂತೆಯಲ್ಲಿ ಮುಳುಗುತ್ತಿದ್ದೆ? ಅಲ್ಲ, ನನ್ನ ಮಗಳ ಇವಳು ಅನ್ನುವಷ್ಟರ ಮಟ್ಟಿಗೆ ಚೇಂಜ್ ಆಗಿದ್ದಾಳೆ. ಯಾರ ಸಹವಾಸ ಮಾಡಿದಳೋ ಏನೋ. ಅವಳ ಗೆಳತಿಯರೆಲ್ಲರೂ ದೊಡ್ಡ ದೊಡ್ಡ ಮನೆಯವರಿರಬೇಕು. ಅದೆಲ್ಲ ಇರಲಿ, ಇವತ್ತು ನನ್ನೊಂದಿಗೆ ಈ ರೀತಿ ನಡೆದುಕೊಂಡಳಲ್ಲ. ಪ್ರಯಾಣ ಮಾಡಿ ಬಂದ ಮಗಳಿಗೆ ನನ್ನೊಂದಿಗೆ ಮಾತನಾಡುವ ವ್ಯವಧಾನವೂ ಇಲ್ಲ. ಮನೆಗೆ ಬಂದು ಅರ್ಧ ಗಂಟೆಯಾದರೂ ಬರೀ ಫೋನಿನಲ್ಲಿ ಮಾತನಾಡೋದಾ? ನೀರು ಕೊಟ್ಟರೂ ಕುಡಿಯಲಿಲ್ಲ. ತಲೆನೋವು ಬಂದಿರಬೇಕು ಅಂತ ಚಹಾ ಕೊಟ್ಟರು ಮುಟ್ಟಲಿಲ್ಲ. ಹೇಗಿದೆಯಾ ಅಂತ ಕೇಳಿದ್ರೆ ಫೋನಿನ ಮೇಲೆ ಕೈ ಇಟ್ಟು, ಏನಮ್ಮ ನೀನು, ನಾನು ಮಾತನಾಡೋದು ಕಾಂತಿಲ್ಲವೇ, ಸ್ವಲ್ಪ ಇರು ಅಂತ ಹೇಳಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಕಾವೇರಿ ಬರ್ತಾಳೆ ಅಂತ ಎಷ್ಟೆಲ್ಲ ತರಹದ ಅಡಿಗೆ ಮಾಡಿದ್ದೆ. ಊಟ ಮಾಡದೆ ಹೋಗಿ ಮಲಗಿದಳಲ್ಲ. ಏನಾಯ್ತು ಇವಳಿಗೆ, ಹೀಗೆ ಕಾದಳು? ಮತ್ತೆ ಹೊರಳಿ ಗಾಯತ್ರಿ ಮಲಗಿದಳು. ಮತ್ತೆ ಅದೇ ಚಿಂತೆ ಶುರುವಾಯಿತು ಅವಳಿಗೆ. ಅಲ್ಲ, ನಾ ಮಾಡಿದ ಅಡುಗೆಗೆ ನನ್ನ ಮಗಳು ಎಷ್ಟು ರುಚಿಯಾಗಿದೆ ಅಂತ ಹೊಗಳುತ್ತಿದ್ದವಳು ಇಂದು ರಾತ್ರಿ ಏನಾಗಿತ್ತು ಅವಳಿಗೆ? ಅದೇನೋ ಪಿಜ್ಜಾ ಬರ್ಗರ್ ಬೇಕಂತೆ. ಅದು ಅವರಪ್ಪ ಅವರಜ್ಜಿ ಇದ್ದಾಗ ಕೇಳೋದೆ. ಅತ್ತೆ ಸರಿಯಾಗಿ ಕೈ ತಗೊಂಡರು. ನೋಡು ಆನಂದ, ನಾನು ಹೇಳಿರಲಿಲ್ಲ ನೋಡು ನಿನ್ನ ಮಗಳನ್ನ, ಶಹರಕ್ಕೆ ಹೋಗಿ ಏನೇನ್ ಕಲ್ತಿದ್ದಾಳೆ ಅಂತ. ಮನೆ ಊಟ ಬೇಡವಂತೆ. ಅವಳ ಹಾಕಿದ ಬಟ್ಟೆ ನೋಡು, ಪೂರ್ತಿ ಮೈ ಕಾಂತಿದೆ. ಊಟಕ್ಕೆ ಅಂತ 1 ತಾಸು ಕಾಯ್ಬೇಕಾ ಇವಳನ್ನ? ಅಪ್ಪ ಅವ್ವ ಅಜ್ಜಿ ಕರೀತಿದ್ದಾರೆ ಅಂತ ಸ್ವಲ್ಪನೂ ಕಿಮ್ಮತ್ತು ಕೊಡೋದಿಲ್ಲ ಇವಳು. ಈಗ ನೋಡಿದ್ರೆ ಏನೇನೋ ಬೇಕಂತೆ, ತಂದು ಕೊಡು. ಆನಂದನಿಗೆ ತುಂಬಾ ಕೋಪ ಬಂದು ಗಾಯತ್ರಿಗೆ ಬಯ್ಯತೊಡಗಿದ. ಏನೇ, ನನ್ನ ಮಾತು ಕೇಳಲಿಲ್ಲ ನೀನು, ನಿನ್ನದೇ ನೀ ನಡೆಸಿದೆ. ಉತ್ತರ ಕೊಡು ಈಗ. ನಾಳೆ ರಿಸಲ್ಟ್ ಬರಲಿ, ಗೊತ್ತಾಗುತ್ತೆ ಕಾವೇರಿ ಏನು ಓದಿದಾಳೆ ಅಂತ. ಸ್ವಲ್ಪ ತಿಳಿಸಿ ಹೇಳು ಅವಳಿಗೆ ಹೇಗಿರ್ಬೇಕು ಅಂತ. ಮೊದಲೇ ಅವರಿಗೆ ಕಾವೇರಿಯನ್ನು ಶಹರಕ್ಕೆ ಕಳಿಸುವುದು ಇಷ್ಟ ಇರಲಿಲ್ಲ. ಕಾವೇರಿ ಫೋನಿನಲ್ಲಿ ಲವ್ ಗಿವು ಅಂತ ಏನೇನೋ ಅಂತಿದ್ಲು. ನಾಳೆ ಇವರು ಕೆಲಸಕ್ಕೆ ಹೋದ ಮೇಲೆ ವಿಚಾರಿಸಿದರಾಯಿತು ಎಂದುಕೊಳ್ಳುತ್ತಾ ನಿದ್ರೆಗೆ ಜಾರಿದಳು ಗಾಯತ್ರಿ. ಬೆಳಗ್ಗೆ ಆನಂದ ಕೆಲಸಕ್ಕೆ ರೆಡಿಯಾಗುತ್ತಾ ಗಾಯತ್ರಿಗೆ ಕೇಳಿದ, ಏನೇ ಕಾವೇರಿ ಇನ್ನೂ ಎದ್ದಿಲ್ವಾ? ಇಲ್ಲ ರೀ, ನಿನ್ನೆ ಜರ್ನಿ ಮಾಡಿ ಬಂದಿದ್ದಕ್ಕೆ ಸುಸ್ತಾಗಿರ್ಬೇಕು ಎಂದಳು. ಅಷ್ಟರಲ್ಲಿ ಆನಂದನ ತಾಯಿ ಪಾರ್ವತಿ ಗಾಯತ್ರಿಗೆ ಹೇಳಿದಳು, ನೋಡು ಗಾಯತ್ರಿ, ಕಾವೇರಿಗೆ ಸರಿಯಾಗಿ ಹೇಳು. ಇಷ್ಟೊತ್ತು ಮಲಗೋದು ನನಗೆ ಸರಿ ಕಾಣಿಸೋದಿಲ್ಲ. ಮುಂದೆ ಅವಳು ಕಲೀಲಿಕ್ಕೆ ಹೋಗೋದು ಬೇಡ. 6 ತಿಂಗಳಲ್ಲೇ ಇಷ್ಟೊಂದು ಬದಲಾಗಿದ್ದಾಳೆ. ಇನ್ನು ಪೂರ್ತಿ ಅಭ್ಯಾಸ ಮುಗಿಸುವುದಾದರೆ ಎಷ್ಟು ಬದಲು ಆಗಿರಬೇಡ. ಅವಳ ಹಾಸ್ಟೆಲಿನಲ್ಲಿನ ಅವಳ ಎಲ್ಲ ವಸ್ತುಗಳನ್ನು ತರಿಸಲು ನಾನು ವ್ಯವಸ್ಥೆ ಮಾಡುತ್ತೇನೆ. ಅವಳಿಗೆ ಒಳ್ಳೆಯ ವರ ಹುಡುಕಿ ಮದುವೆ ಮಾಡಿದರಾಯಿತು. ನಾನು ನಮ್ಮಣ್ಣನ ಮನೆಗೆ ಹೋಗಿ ಬರ್ತೇನೆ. ಕಾವೇರಿಯನ್ನು ಎಬ್ಬಿಸಿ ಎಲ್ಲ ವಿಚಾರಿಸು ಎಂದು ಹೇಳಿ
ಗಾಯತ್ರಿಯ ಅತ್ತೆ ಪಾರ್ವತಿ ಹೊರ ನಡೆದಳು. ಆನಂದ ಹಾಗೂ ಅತ್ತೆ ಹೊರ ಹೋದ ನಂತರ ಗಾಯತ್ರಿ ಮಗಳ ರೂಮಿಗೆ ಹೋಗಿ ಕಾವೇರಿಯನ್ನು ಎಬ್ಬಿಸಿ ಫ್ರೆಶ್ ಆಗಿ ಬರಲು ಹೇಳಿದಳು. ಕಾವೇರಿ ಎದ್ದು ಕುಳಿತು ರಾತ್ರಿ ನಡೆದ ವಿಷಯದ ಬಗ್ಗೆ ಯೋಚಿಸತೊಡಗಿದಳು. ಅಪ್ಪ ಅಜ್ಜಿ ಬರೀ ನಾನು ಹಾಕಿದ ಬಟ್ಟೆ, ತಿನ್ನಲು ಕಲಿತ ಪದಾರ್ಥದ ಬಗ್ಗೆ ಕೇಳಿದರೆ ಈ ರೀತಿ ಕೋಪಗೊಳ್ಳುತ್ತಾರೆ. ಇನ್ನು ಆಕಾಶನ ಬಗ್ಗೆ ಗೊತ್ತಾದರೆ ಹೋಗ್ಲಿ ಬಿಡು, ಅವನೊಂದಿಗೆ ಬ್ರೇಕಪ್ ಆಗಿದೆ. ಆದರೆ ಅವನೊಂದಿಗೆ ಪಾರ್ಕು, ಹೋಟೆಲ್ ಅಂತ ಸುತ್ತಾಡಿ ನನ್ನ ಅಭ್ಯಾಸವೆಲ್ಲ ಹಾಳು ಮಾಡಿಕೊಂಡೆ. ಫಸ್ಟ್ ಸೆಮಿಸ್ಟರ್ ಎಷ್ಟು ವಿಷಯ ಹೋಗುತ್ತೋ ಏನೋ. ಹಾಗೆ ಯೋಚಿಸುತ್ತಾ ಹಾಸಿಗೆಯಿಂದ ಎದ್ದು ಫ್ರೆಶ್ ಆಗಿ ಹೋಗಿ ಡೈನಿಂಗ್ ಮೇಲೆ ಕುಳಿತು ಅಮ್ಮ ಟೀ ಅಂದಳು. ಗಾಯತ್ರಿ ಮಗಳಿಗೆ ಟೀ ತಂದು ಕೊಟ್ಟು ಮಗಳ ಪಕ್ಕದಲ್ಲಿ ಸುಮ್ಮನೆ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಳು. ಅಮ್ಮನ ಸಪ್ಪೆ ಮುಖ ನೋಡಿದ ಕಾವೇರಿಗೆ ತಳಮಳವಾಯಿತು. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ನನ್ನಿಂದ ನೀನು ಅಪ್ಪ ಅಜ್ಜಿಯ ಹತ್ತಿರ ಬಯಸಿಕೊಳ್ಳುವ ಹಾಗಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನ ನಿರೀಕ್ಷೆಯಂತೆ ನಾನು ಅಭ್ಯಾಸ ಮಾಡಲು ಆಗಲಿಲ್ಲ. ಮೊದಲನೆಯ ಸೆಮಿಸ್ಟರ್ ಬಗ್ಗೆ ನನಗೂ ಭಯ ಇದೆ. ಎಷ್ಟು ವಿಷಯ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಮುಂದೆ ನಾನು ಕಾಲೇಜಿಗೆ ಹೋಗಲ್ಲ ಎಂದಳು. ಗಾಯತ್ರಿ ಗಾಬರಿಯಿಂದ, ಯಾಕೆ, ಏನಾಯಿತು? ಏನಾದರೂ ತೊಂದರೆ ಮಾಡಿಕೊಂಡಿದ್ದೀಯಾ? ನಿನ್ನೆ ಯಾರೊಂದಿಗೋ ಫೋನಿನಲ್ಲಿ ಅಷ್ಟೊಂದು ಮಾತನಾಡುತ್ತಿದ್ದು, ಏನೋ ಲವ್ ಗಿವ್ ಅಂತಿದ್ದೀಯಲ್ಲ, ಏನಾಯ್ತು ಅಂತ ಕೇಳಿದಳು. ಇಲ್ಲಮ್ಮ, ಕಾಲೇಜಿನಲ್ಲಿ ಒಬ್ಬ ಹುಡುಗನೊಂದಿಗೆ ಪರಿಚಯವಾಗಿ ಸ್ನೇಹ ಆಯಿತು. ಅದು ಪ್ರೀತಿಗೆ ಬದಲಾಯಿತು. ಅವನ ಹೆಸರು ಆಕಾಶ್, ಶ್ರೀಮಂತರ ಮಗ. ಮೊದಲು ಅವನು ಒಳ್ಳೆಯವನೆಂದು ತಿಳಿದು ಪ್ರೀತಿಗೆ ಬಿದ್ದೆ. ಪಾರ್ಕು, ಹೋಟೆಲ್ ಅಂತ ಅವನೊಂದಿಗೆ ತಿರುಗಾಡಿದೆ. ಆದರೆ ಕೆಲ ದಿನಗಳ ನಂತರ ಅವನ ಮೇಲೆ ಸಂದೇಹ ಬರಹತ್ತಿತು. ನನ್ನ ಗೆಳತಿಯರು ಅವನ ಬಗ್ಗೆ ಹೇಳಿದರು. ನಾನು ಕೇಳಲಿಲ್ಲ. ನಿನ್ನೆ ಊರಿಗೆ ಬರುವಾಗ ಅವನನ್ನು ನೋಡಿದೆ. ಮತ್ತೊಬ್ಬಳೊಂದಿಗೆ ತನ್ನ ಬೈಕಿನಲ್ಲಿ ಹೊರಟಿದ್ದ. ಅದಕ್ಕಾಗಿ ನಿನ್ನೆ ಅಷ್ಟು ಒತ್ತಡದಲ್ಲಿದ್ದೆ. ನಿನ್ನೆನೇ ಅವನಿಗೆ ಫೋನಿನಲ್ಲಿ ಹೇಳಿದೆ, ಇನ್ನು ಮುಂದೆ ನನಗೂ ನಿನಗೂ ಯಾವ ಸ್ನೇಹ, ಪ್ರೀತಿ ಯಾವುದೂ ಇರುವುದಿಲ್ಲ ಅಂತ. ನನ್ನನ್ನು ಕ್ಷಮಿಸಮ್ಮ. ನನಗೆ ಕಾಲೇಜು ಕಲಿಯಲು ಮನಸ್ಸಿಲ್ಲ. ಇನ್ನು ಮುಂದೆ ನಿಮ್ಮೊಂದಿಗೆ ಮನೆಯಲ್ಲೇ ಇರುತ್ತೇನೆ ಎಂದಳು. ಗಾಯತ್ರಿ ಕೇಳಿದಳು, ಇದರಲ್ಲಿ ಯಾವುದೇ ಮುಚ್ಚುಮರಿ ಮಾಡಿಲ್ಲವೇ ಎಂದು ಕೇಳಿದಳು. ಇಲ್ಲಮ್ಮ, ಅಂಥದ್ದೇನೂ ಇಲ್ಲ. ನನಗೆ ನಿನ್ನ ಹಾಗೆ ಎಲ್ಲ ಕೆಲಸ ಮಾಡಲು ಕಲಿಸು. ಒಳ್ಳೊಳ್ಳೆ ಅಡುಗೆ ಮಾಡಲು ಕಲಿಸು. ನನ್ನ ತಲೆಗೆ ವಿದ್ಯೆ ಹತ್ತುವುದಿಲ್ಲ. ನಾನು ಇಷ್ಟು ಕಲ್ತಿದ್ದೇ ಸಾಕು ಎಂದಳು. ಗಾಯತ್ರಿಗೆ ಈಗ ಸಮಾಧಾನವಾಯಿತು. ಇದು ನನ್ನಿಂದಲೇ ನಡೆದ ತಪ್ಪು. ಮಗಳನ್ನು ಕಲಿಯಲು ಇಷ್ಟ ಇದೆಯೋ ಇಲ್ಲವೋ ಅಂತ ನಾನು ಕೇಳಲಿಲ್ಲ. ನನ್ನ ಹಠಕ್ಕಾಗಿ ಈ ತಪ್ಪು ನಡೆಯಿತು. ಅವಳ ಅಜ್ಜಿ ಹೇಳಿದ ಹಾಗೆ ಅವಳಿಗೆ ಮದುವೆ ಮಾಡಿದರಾಯಿತು ಎಂದುಕೊಳ್ಳುತ್ತಾ ಕಾವೇರಿಯನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು. ಮರುವರ್ಷ ಕಾವೇರಿಯ ಅಜ್ಜಿ ಹಾಗೂ ಅವಳ ತಂದೆ ಆನಂದ ಒಳ್ಳೆಯವರ ನೋಡಿ ಅವಳಿಗೆ ಮದುವೆ ಮಾಡಿದರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.